ಸುವರ್ಣಸೌಧದಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಪ್ರಕ್ಷುಬ್ಧವಾಗ್ತಾ ಇದೆ. ಮಾರ್ಷಲ್ರನ್ನ ಎಳೆದು ಹಾಕಿ ಗೇಟ್ ಒದ್ದ ಬೆಂಬಲಿಗರು. ಗಲಾಟೆಯ ವೇಳೆ ಕಾಣಿಸಿಕೊಂಡ ಚನ್ನರಾಜ ಹಟ್ಟಿಹೊಳಿ, ಹೆಬ್ಬಾಳ್ಕರ್ ಅವರ ಸಹೋದರ MLC ಚನ್ನರಾಜ ಹಟ್ಟಿಹೊಳಿಯವರು. ಅಲ್ಲಿ ಗಲಾಟೆ ನಡೀಬೇಕಿದ್ರೆ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಸುವರ್ಣಸೌಧದಲ್ಲಿ ಗೇಟ್ಗೆ ಒದ್ದು ಯಾವ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗ ಆಕ್ರೋಶವನ್ನು ವ್ಯಕ್ತಪಡಿಸಿದ ಅಂತ ಹೇಳಿ. ಅಲ್ಲಿ ಮಾರ್ಷಲ್ಸ್ ಇದ್ರೂ ಕೂಡ ಭದ್ರತೆಗೆ ಅಂತ ಹೇಳಿ ಒಂದಷ್ಟು ಮಂದಿ ಇದ್ರೂ ಕೂಡ ಅದ್ಯಾವುದನ್ನು ಲೆಕ್ಕಿಸದೆ ತನ್ನ ಆಕ್ರೋಶವನ್ನ ಈ ರೀತಿಯಾಗಿ ಆತ ಹೊರಹಾಕಿದ್ದಾನೆ. ಮಾರ್ಷಲ್ ಅನ್ನು ಎಳೆದು ಆ ಕಡೆ ಬಿಸಾಡಿ ನಂತರ ಗೇಟ್ಗೆ ಒದ್ದು ಗೇಟ್ ತೆಗಿರಿ ಅಂತ ಹೇಳಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಕಾರಣ CT ರವಿ ಅವರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಗಿದೆ ಅನ್ನೋ ಪದಪ್ರಯೋಗ. ಮತ್ತೊಂದು ಕಡೆ MLC ಚನ್ನರಾಜ ಹಟ್ಟಿಹೊಳಿಯವರು ಕೂಡ ಇದೇ ಸಂದರ್ಭದಲ್ಲಿ ಅಲ್ಲಿ ಕಾಣಿಸಿಕೊಂಡ್ರು. ಗಮನಿಸ್ತಾ ಇದ್ದೀರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ MLC ಚನ್ನರಾಜ ಹಟ್ಟಿಹೊಳಿಯವರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಏನೆಲ್ಲ ಒಂದಷ್ಟು ಪ್ರೊಸೀಜರ್ಗಳಿದೆಯೋ ಅದೆಲ್ಲವನ್ನ ಕೂಡ ಪಾಲನೆ ಮಾಡಬೇಕಾಗುತ್ತೆ. ಸಭಾಪತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ಳಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ PA ಇಂದಲೇ ದಾಂಧಲೆ. ಸುವರ್ಣಸೌಧದ ಮುಗಸಾಲೆಯಲ್ಲಿ ಗಲಾಟೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಇಂದಲೇ ಇಷ್ಟೆಲ್ಲ ರಾದ್ಧಾಂತ. 30 ಮಂದಿಯನ್ನ ಈಗಾಗಲೇ ಪೊಲೀಸರು ಈ ಗಲಾಟೆಗೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅನ್ನೋ ಪ್ರಶ್ನೆ ಎದ್ದಾಗ PA ಅನ್ನೋ ಮಾತು ಈಗ ಕೇಳಿ ಬರ್ತಾ ಇದೆ. ಸುವರ್ಣಸೌಧದಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಯಿತು. ಇನ್ನು CT ರವಿ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಿಂದ ಯಾವ ಪರಿ ಆಕ್ರೋಶ ವ್ಯಕ್ತವಾಯಿತು ಅನ್ನೋದನ್ನ ನೋಡಿದ್ವಿ. CT ರವಿ ಮೇಲೆ ಹಲ್ಲೆಗೆ ಯತ್ನ. TV9 ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಯಾವ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು CT ರವಿ ಅವರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾದ್ರು ಅನ್ನೋ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಈಗಾಗಲೇ CT ರವಿ ಅವರು ಕೂಡ ಈ ಪ್ರಕರಣ ಸಂಬಂಧ ಮಾತನಾಡಿದ್ರು. ಇದು ಸುಳ್ಳು ಆರೋಪ ಅಂತ ಹೇಳಿದ್ರು. CT ರವಿ ಮೇಲೆ ಅಟ್ಯಾಕ್ ಮಾಡೋಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬರ್ತಾರೆ. ಮಾರ್ಷಲ್ಸ್ ತಡೆಯೋಕೆ ಬಂದ್ರು, ಬೆಂಬಲಿಗರು ಬಿಡೋದಿಲ್ಲ, ಅಟ್ಯಾಕ್ ಮಾಡೇ ತೀರ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದಿರ್ತಾರೆ. ಅದರ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಇದೆ, ಗಮನಿಸ್ತಾ ಇದ್ದೀವಿ.
Hey!